ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ದಿನ ನಾವು 6ನೇ ತರಗತಿಯ ಗಣಿತ ಪ್ರಕಾಶ ಮೊದಲನೇ ಚಾಪ್ಟರ್ ಗಣಿತದಲ್ಲಿ ವಿನ್ಯಾಸಗಳು ಇದರ ಒಂದು ಮುಂದಿನ ವಿಡಿಯೋವನ್ನ ಮುಂದಿನ ಭಾಗವನ್ನ ನೋಡೋಣ. ಫ್ರೆಂಡ್ಸ್, ಇಲ್ಲಿ ಈ ದಿನ ನಾವು ಪೇಜ್ ನಂಬರ್ 8ನಲ್ಲಿರುವಂತಹ ಒಂದು ಅಭ್ಯಾಸ ಮತ್ತೆ ಈ ಒಂದು ವಿವರಣೆಯನ್ನು ಸಹ ನೋಡೋಣ. ಇಲ್ಲಿ ಏನಿದೆಯಪ್ಪ ಅಂತ ಅಂದ್ರೆ ಆಕೃತಿಗಳಲ್ಲಿನ ವಿನ್ಯಾಸಗಳ ಬಗ್ಗೆ ಕೊಟ್ಟಿದ್ದಾರೆ. ಓಕೆ, ಇಲ್ಲೇನು ಗಣಿತದಲ್ಲಿ ಕಂಡುಬರುವ ಇತರೆ ಮುಖ್ಯ ಮತ್ತು ಮೂಲಭೂತ ವಿನ್ಯಾಸಗಳೇ ಆಕೃತಿಗಳ ವಿನ್ಯಾಸಗಳು. ಉದಾಹರಣೆಗೆ 1D 2 ಡೈಮೆನ್ಷನ್ 3 ಡೈಮೆನ್ಷನ್ ಅಂತ ಹೇಳ್ತೀವಲ್ಲ, 1 2 3 ಆಯಾಮಗಳಲ್ಲಿರಬಹುದು. ಸೊ ಇನ್ನೊಂದು ವಿಚಾರ ಇಲ್ಲಿ ಕೊಟ್ಟಿದ್ದಾರೆ, ಏನಂತ ಅಂದ್ರೆ ಆಕೃತಿಗಳಲ್ಲಿನ ವಿನ್ಯಾಸಗಳನ್ನ ಅಧ್ಯಯನ ಮಾಡುವ ಒಂದು ಗಣಿತದ ವಿಭಾಗವನ್ನ ನಾವು ರೇಖಾಗಣಿತ ಅಂತ ಹೇಳ್ತೀವಿ. ಸೊ ಇಲ್ಲಿ ಕೆಲವೊಂದು ಆಕೃತಿ ಶ್ರೇಣಿಗಳಿಗೆ ಉದಾಹರಣೆಯನ್ನ ಕೊಟ್ಟಿದ್ದಾರೆ. ಸೊ ಫಸ್ಟ್ ಈ ಒಂದು ಪೇಜ್ ಅನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ರೆ ನೆಕ್ಸ್ಟ್ ನಿಮಗೆ ಈ ಒಂದು ನೆಕ್ಸ್ಟ್ ಪೇಜ್ ನಲ್ಲಿರುವಂತಹ ಎಲ್ಲಾ ಕ್ವಶನ್ಸ್ ಗಳಿಗೂ ನೀವೇ ಆನ್ಸರ್ಸ್ ಅನ್ನು ಮಾಡ್ತೀರಾ. ಸೊ ಇಲ್ಲಿ ನೀವು ನೋಡಬಹುದು, ಇದು ತ್ರಿಕೋನ, ತ್ರಿಭುಜ, ಓಕೆ, ಚತುರ್ಭುಜ, ಪಂಚಭುಜಾಕೃತಿ, ಷಡ್ಭುಜಾಕೃತಿ, ಸಪ್ತಭುಜಾಕೃತಿ, ಅಷ್ಟಭುಜಾಕೃತಿ, ನವಭುಜಾಕೃತಿ, ದಶಭುಜಾಕೃತಿ. ಇದನ್ನ ನಾವು ನಿಯಮಿತ ಬಹುಭುಜಾಕೃತಿಗಳು ಅಂತ ಹೇಳ್ತೀವಿ. ಸೊ ಇಲ್ಲಿ ಒಂದು ವರ್ಡ್ ಇದೆ, ಏನು, ನಿಯಮಿತ ಅಂತ ಹೇಳಿ. ಸೊ ಇದನ್ನ ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ. ನಿಯಮಿತ ಬಹುಭುಜಾಕೃತಿಗಳು ಅಂತ ಅಂದ್ರೆ ಏನಪ್ಪಾ ಅಂತ ಅಂದ್ರೆ ಈ ಎಲ್ಲಾ ಆಕೃತಿಗಳು ಸೇಮ್ ಲೆಂತಿನ ಬಾಹುಗಳನ್ನ ಹೊಂದಿದೆ ಮತ್ತೆ ಸಮ ಕೋನಗಳನ್ನ ಹೊಂದಿದೆ ಅಂತ ಹೇಳ್ಬಿಟ್ಟು. ಸೊ ನಿಯಮಿತ ಬಹುಭುಜಾಕೃತಿಯ ಒಂದು ತ್ರಿಭುಜದ ಒಂದು 3 ಸೆಂಟಿಮೀಟರ್ ಅಂತ ಹೇಳಿ ಕೊಟ್ಬಿಟ್ರೆ, ಸೊ ಬಾಕಿವೆಲ್ಲ ಇನ್ನ ನೆಕ್ಸ್ಟ್ ಎರಡು ಬಾಹುಗಳು ಅವು 3 ಸೆಂಟಿಮೀಟರ್ ಇರುತ್ತೆ. ಸೊ ಪಂಚಭುಜಾಕೃತಿ ಇದನ್ನು ಸಹ ಒಂದು ನಿಯಮಿತ ಬಹುಭುಜಾಕೃತಿ ಆಗಿತ್ತು ಅಂತ ಒಂದ್ ವೇಳೆ ಕ್ವಶನ್ ಅಲ್ಲಿ ಕೊಟ್ಟು ಒಂದೇ ಒಂದು ಸೈಡ್ ಇಂದು ಲೆಂತ್ ಅನ್ನ ನಿಮಗೆ ಕೊಟ್ರು ಅಂತ ಅಂದ್ರೆ ಇವೆಲ್ಲವೂ ಸೇಮ್ ಇರುತ್ತೆ. ಇದು 8 ಇದ್ರೆ ಇದು 8, ಇದು 8, ಇದು 8, ಇದು 8. ಸೊ ಇಷ್ಟು ಹೇಳವಲ್ಲ ನಿಯಮಿತ ಬಹುಭುಜಾಕೃತಿ ಬಗ್ಗೆ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ನೀವಿಲ್ಲಿ ಒಂದು ಪ್ಯಾಟರ್ನ್ ಅನ್ನ ನೋಡಬಹುದು. ನಾವು ವಿನ್ಯಾಸದ ಬಗ್ಗೆ ಪಾಠ ಮಾಡ್ತಿರೋದಲ್ವಾ. ಸೊ ಫಸ್ಟ್ನೇ ಒಂದು ಪೇಜ್ ಇಂದನೂ ನಾವು ವಿನ್ಯಾಸ ಬಗ್ಗೆನೇ ಮಾತಾಡ್ಕೊಂಡಿರೋದು. ಸೊ ಬನ್ನಿ ನೋಡೋಣ ಇಲ್ಲಿ ವಿನ್ಯಾಸ ಏನಿದೆ ಅಂತಂದ್ರೆ ಇಲ್ಲಿ 3 ಬಾಹುಗಳಿದಾವೆ. ಸೊ ಇಲ್ಲಿ 3 ಅಂತ ಬರೀತೀನಿ. ನೆಕ್ಸ್ಟ್ ಇಲ್ಲಿ 4 ಬಾಹುಗಳಿದೆ. ಸೊ ಕಂಟಿನ್ಯೂ ಇದು 5 ಬಾಹುಗಳಿರೋದ್ರಿಂದ ಪಂಚಭುಜಾಕೃತಿ ಅಂದ್ರು, 6 ಇರೋದ್ರಿಂದ ಷಡ್ಭುಜಾಕೃತಿ, 7 ಬಾಹುಗಳು ಸಪ್ತಭುಜಾಕೃತಿ, 8 ಬಾಹುಗಳು ಅಷ್ಟಭುಜಾಕೃತಿ, 9 ನವಭುಜಾಕೃತಿ, 10 ದಶಭುಜಾಕೃತಿ. ಸೊ ಇಲ್ಲಿ ಸೀಕ್ವೆನ್ಸ್ ಏನಿದೆ 3ರಿಂದ ಕಂಟಿನ್ಯೂ ನಂಬರ್ ಎಣಿಕೆ ಸಂಖ್ಯೆಗಳನ್ನ ಕೊಟ್ಟಿದ್ದಾರೆ. 3 4 5 6 7 8 9 10. ಸೊ ಐ ಹೋಪ್ ನಿಮಗೆ ಈ ಸೀಕ್ವೆನ್ಸ್ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಸೊ ಮುಂದೆ ನೆಕ್ಸ್ಟ್ ಬರೋಣ. ಇಲ್ಲಿ ಏನಿದೆ ನೋಡೋಣ, K2, K3, K4, K5, K6 ಇದನ್ನ ಪೂರ್ಣ ನಕ್ಷೆಗಳು ಅಂತ ಹೇಳ್ಬಿಟ್ಟು ಹೆಸರು ಕೊಟ್ಟಿದ್ದಾರೆ. ಸೊ ಇದ್ರೊಳಗಡೆ ಏನು ಒಂದು ಸಂಬಂಧ ಇದೆ ಅಥವಾ ಸೀಕ್ವೆನ್ಸ್ ಇದೆ ಅಥವಾ ಒಂದು ಕ್ರಮ ವಿನ್ಯಾಸ ಏನಿದೆ ಅಂತ ಹೇಳ್ಬಿಟ್ಟು ನೋಡಿ. ಇಲ್ಲಿ ನೋಡಬಹುದು, ಒಂದು ರೇಖೆ ಇದೆ, ಇಲ್ಲಿ 3 ರೇಖೆ ಇದೆ, 1 2 3. ಓಕೆ ಫೈನ್, 3 ರೇಖೆಗಳಿದಾವೆ. ಓಕೆ, ಇಲ್ಲಿ ಬರೆದು ಬಿಡ್ತೀನಿ. ನೆಕ್ಸ್ಟ್ ಇಲ್ಲಿ 1 2 3 4, ಇದೊಂದು ಫುಲ್ 5, ಇದೊಂದು ಫುಲ್ 6. ಓಕೆ, 6 ರೇಖಾಖಂಡಗಳಿದಾವೆ. ಸೊ ನೆಕ್ಸ್ಟ್ ಇಲ್ಲಿ 1 2 3 4 5 6 7 8 9 10 ಕಂಪ್ಲೀಟ್ ಆಗಿ ಫುಲ್ ಆಗಿರೋದನ್ನ ನೋಡಿ, 10 ಇದೆ. ಸೊ ಹಾಗೆ ಇಲ್ಲಿ ಕೌಂಟ್ ಮಾಡ್ಕೊಂಡು ಹೋದ್ರೆ ನೆಕ್ಸ್ಟ್ 15 ಸಿಗುತ್ತೆ. ಓಕೆ, ಇದಕ್ಕೆ ಇಲ್ಲಿ ಏನು ಪ್ಯಾಟರ್ನ್ ಇದೆ, ವಿನ್ಯಾಸ ಏನಿದೆ ಅಂತ ಹೇಳ್ಬಿಟ್ಟು ನೋಡಿದ್ರೆ, ಒಂದಕ್ಕೆ ನೆಕ್ಸ್ಟ್ ನಂಬರ್ ಕೂಡಿದಾಗ ಅಂತಂದ್ರೆ ಒಂದಕ್ಕೆ ಸೊ ಬೇರೆ ಪೆನ್ನಲ್ಲಿ ಬರೀತೀನಿ. ಒಂದಕ್ಕೆ ನಾವು 2 ಕೂಡಿಸಿದ್ರೆ 3 ಆಯ್ತು. 3ಕ್ಕೆ ಇದರ ನೆಕ್ಸ್ಟ್ ನಂಬರ್ ಯಾವುದು, 3 ಕೂಡಿಸಿದಾಗ 6 ಆಯ್ತು. ಇದರ ನೆಕ್ಸ್ಟ್ ನಂಬರ್ 4 ಕೂಡಿಸಿದಾಗ 10 ಆಯ್ತು. ಇದರ ನೆಕ್ಸ್ಟ್ ನಂಬರ್ 5 ಕೂಡಿಸಿದಾಗ 15 ಆಯ್ತು. ಹಾಗಾದ್ರೆ ಇವೇನು 1 3 6 10 15 ಅಂತ ಅಂದ್ರೆ ಇವು ತ್ರಿಕೋನೀಯ ಸಂಖ್ಯೆಗಳು. ನಾವು ಫಸ್ಟ್ ಓದಿದ್ವಲ್ಲ, ಇವೇ ತ್ರಿಕೋನೀಯ ಸಂಖ್ಯೆಗಳು. ಸೊ ಬನ್ನಿ ನೆಕ್ಸ್ಟ್ ನೋಡೋಣ, ಜೋಡಿಸಲಾದ ವರ್ಗಗಳ ಬಗ್ಗೆ ನೋಡೋಣ. ಇಲ್ಲಿ ನೀವು ನೋಡಬಹುದು, ಒಂದು ವರ್ಗ ಅಂದ್ರೆ ಒಂದು ಚೌಕ ಇದೆ, ಚಿಕ್ಕ ಚಿಕ್ಕ ಚೌಕ, ದೊಡ್ಡ ಚೌಕ ಅಲ್ಲ, ಒಂದು ಚೌಕ ಇದೆ. ಇಲ್ಲಿ 1 2 3 4, ಇಲ್ಲಿ 3 3 6 9, ಇಲ್ಲಿ ನೋಡಬಹುದು 4 4 16. ಓಕೆ, ಇಲ್ಲಿ 25 ಇರುತ್ತೆ. ನೆಕ್ಸ್ಟ್ ಚಿತ್ರ 36 ಬರುತ್ತೆ. ನೆಕ್ಸ್ಟ್ ಚಿತ್ರ 49 ಬರುತ್ತೆ. ಯಾಕೆಂತಂದ್ರೆ ಆಲ್ರೆಡಿ ಪಾಠದ ಎಂಡಿಗೆ ಬಂದಿದ್ದೀವಿ. ಈ 1 4 9 16 25 ಏನು ಅಂತ ಹೇಳ್ಬಿಟ್ಟು ನಮಗೆ ಗೊತ್ತು. ಹೌದು, ಇವು ವರ್ಗ ಸಂಖ್ಯೆಗಳು. ಇವೇನು ವರ್ಗ ಸಂಖ್ಯೆಗಳು, 1ರ ವರ್ಗ, 2ರ ವರ್ಗ, 3ರ ವರ್ಗ, 4ರ ವರ್ಗ, 5ರ ವರ್ಗ. ಸೊ ನೀವು ಒಂದಿನ ಕೌಂಟ್ ಮಾಡಿ ನೋಡ್ಕೊಬಹುದು. ಓಕೆ ಫೈನ್, ಜೋಡಿಸಲಾದ ವರ್ಗಗಳಲ್ಲಿ ಇವೆಲ್ಲ ವರ್ಗ ಸಂಖ್ಯೆಗಳು ಬಂದಿದೆ ಅಂತ ಒಂದು ನಿಮಗೆ ಒಂದು ಐಡಿಯಾ ಸಿಕ್ತು. ನೆಕ್ಸ್ಟ್ ಬರೋಣ, ಜೋಡಿಸಲಾದ ತ್ರಿಭುಜಗಳು. ನೀವು ತ್ರಿಭುಜಗಳು ಅಂದ ತಕ್ಷಣ ತ್ರಿಕೋನೀಯ ಸಂಖ್ಯೆಗಳು ಬರುತ್ತೆ ಅನ್ಕೊಂಬಿಡಿ. ಸೊ ಬನ್ನಿ ಅದನ್ನ ಎಷ್ಟಿದೆಯೋ ಅದನ್ನ ಕೌಂಟ್ ಮಾಡೋಣ. ಅದಾದ್ಮೇಲೆ ನಾವು ಸೀಕ್ವೆನ್ಸ್ ಹೇಳೋಣ. ಓಕೆ, ಇಲ್ಲಿ ಒಂದು ತ್ರಿಭುಜ ಇದೆ, 1 2 3 4 ಇದೆ, 1 2 3 4 5 6 7 8 9 ಇದೆ. ಸೊ 1 2 3 4 5 6
1 2 3 4 5 6 7 8 9 10 11 12 13 14 15 16 ಇದೆ. ಸೊ ಅಬ್ವಿಯಸ್ಲಿ ನೆಕ್ಸ್ಟ್ ನಂಬರ್ 25 ಇರುತ್ತೆ, 36. ಇದು ಸಹ ವರ್ಗ ಸಂಖ್ಯೆಗಳೇ ಆಯ್ತು. ಚಿಕ್ಕ ಚಿಕ್ಕ ತ್ರಿಭುಜಗಳನ್ನು ಸಹ ಎಣಿಸಿದಾಗ ಇವು ಸಹ ವರ್ಗ ಸಂಖ್ಯೆಗಳೇ ಆಯ್ತು. ನೆಕ್ಸ್ಟ್ ಬರೋಣ, ಇದು ಹೊಸದಾಗಿರುವಂತಹ ಒಂದು ಏನಪ್ಪಾ ಅಂತಂದ್ರೆ ಕೋಚ್ ಹಿಮಚಕ್ಕೆ. ಕೋಚ್ ಹಿಮಚಕ್ಕೆ ಇಲ್ಲಿ ನೀವು ನೋಡಬಹುದು, ಫಸ್ಟ್ ಸ್ಟಾರ್ಟಿಂಗ್ ತ್ರಿಭುಜ ತಗೊಂಡಿದ್ದಾರೆ. ಓಕೆ, ಇದ್ರೊಳಗಡೆ 3 ಲೈನ್ಸ್ ಇದೆ. ಸೊ ಅದಾದ್ಮೇಲೆ ನೆಕ್ಸ್ಟ್ ಈ ತ್ರಿಭುಜನ ಮತ್ತೆ ಒಂದು ಈ ರೀತಿಯಾಗಿ ಕೌಂಟ್ ಮಾಡ್ಕೊಂಡು ಕೊಟ್ಟಿದ್ದಾರೆ. ಸೊ ಇದಕ್ಕೆ ಏನ್ ಸಂಬಂಧ ಅಂತ ಬಿಟ್ಟು ಒಂದು ಕ್ವಶನ್ ಅಲ್ಲಿ ಒಂದು ಆನ್ಸರ್ ಇದೆ. ಸೊ ಅಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಆದ್ರೂ ಸಹ ಇಲ್ಲಿ ಎಷ್ಟಿದೆ ಅಂತ ಹೇಳಿದ್ರೆ 12 ಇರುತ್ತೆ. ಸೊ ನೆಕ್ಸ್ಟ್ 48 ಇರುತ್ತೆ. ಅದ್ರ ಮುಂದಿನ ನೀವೇ ನೆಕ್ಸ್ಟ್ ಕೌಂಟ್ ಮಾಡಿ ನೀವೇ ಬರೀರಿ ಅಂತ ನಾನು ಹೇಳ್ಕೊಡ್ತೀನಿ ಯಾವ ರೀತಿಯಾಗಿ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಒಂದು ಸೀಕ್ವೆನ್ಸ್ ಬಂತು. ಓಕೆ ಫೈನ್. ಹಾಗಾದ್ರೆ ನೆಕ್ಸ್ಟ್ ಪೇಜ್ ನಲ್ಲಿರುವಂತಹ ಕೋಷ್ಟಕ ಕಂಡುಹಿಡಿಯಿರಿ ನೋಡೋಣ. ಕೋಷ್ಟಕ 3ರಲ್ಲಿರುವ ಪ್ರತಿ ಶ್ರೇಣಿಯಲ್ಲಿನ ವಿನ್ಯಾಸವನ್ನು ಬರೆಯಿರಿ. ಈಗ ಏನ್ ನಾನು ಇಷ್ಟೊತ್ತವರಿಗೆ ಹೇಳಿದ್ನಲ್ಲ ಅದರ ಒಂದು ರೂಲ್ಸ್ ಅನ್ನ ಬರೆದಿದ್ದೀವಿ. ಏನ್ ನೋಡೋಣ, ನಿಯಮಿತ ಬಹುಭುಜಾಕೃತಿಗಳ ಶ್ರೇಣಿ ಮೊದಲನೇದು ಅಲ್ವಾ? ಯಾವುದು ಇದು? ನಿಯಮಿತ ಬಹುಭುಜಾಕೃತಿಗಳ ಶ್ರೇಣಿ. ಇಲ್ಲೇನಾಗಿದೆ? ತ್ರಿಕೋನ, ಚತುರ್ಭುಜ, ಪಂಚಭುಜಾಕೃತಿ, ಷಡ್ಭುಜಾಕೃತಿ ಕ್ರಮವಾಗಿ ಬರುತ್ತವೆ. ಪ್ರತಿ ಮುಂದಿನ ಆಕೃತಿಯಲ್ಲಿ ಒಂದು ಬದಿ ಹೆಚ್ಚಾಗುತ್ತೆ ಅಂತಂದ್ರೆ ಒಂದು ಬಾಹು ಹೆಚ್ಚಾಗ್ತಾ ಇದೆ. 3 ಇದ್ರೆ 4 ಆಯ್ತು, 5 ಆಯ್ತು, 6 ಆಯ್ತು, ಒಂದೊಂದು ಹೆಚ್ಚಾಗ್ತದೆ. ನೆಕ್ಸ್ಟ್ ಪೂರ್ಣ ನಕ್ಷೆಗಳ ಶ್ರೇಣಿ ಯಾವುದು? ಇದು ಇದ್ರ ಬಗ್ಗೆ ಮಾತಾಡ್ತಾ ಇದೀವಿ. K2, K3, K4, K5, K6 ಆಕೃತಿಗಳಲ್ಲಿ ಬಿಂದುಗಳ ಸಂಖ್ಯೆಯು ಹೆಚ್ಚಾಗುತ್ತಾ ಹೋಗುತ್ತದೆ. ಪ್ರತಿಯೊಂದು ಬಿಂದುವು ಉಳಿದ ಎಲ್ಲಾ ಬಿಂದುಗಳಿಗೆ ರೇಖೆಗಳ ಮೂಲಕ ಸಂಪರ್ಕಗೊಂಡಿದೆ. ಇಲ್ಲಿ ಅವರು ಸೀಕ್ವೆನ್ಸ್ ಅನ್ನ ಬರ್ದಿಲ್ಲ, ಒಂದು ರೂಲ್ಸ್ ಅನ್ನ ಬಂದಿದೆ ಯಾವ ರೀತಿಯಾಗಿ ಅಂತ. ಓಕೆ, ನೆಕ್ಸ್ಟ್ ಜೋಡಿಸಲಾದ ವರ್ಗಗಳು 1 into 2, 2 into 2, 1 into 1 ಇದು. 2 into 2, 3 into 3, 4 into 4 ಚೌಕಗಳ ಜಾಲಗಳು ಕ್ರಮವಾಗಿ ಬರ್ತಾ ಇದೆ. ಇವು ವರ್ಗ ಸಂಖ್ಯೆಗಳಾಗಿವೆ. ಜೋಡಿಸಲಾದ ತ್ರಿಭುಜಗಳಲ್ಲಿ ಸಣ್ಣ ತ್ರಿಕೋನಗಳಿಂದ ರಚಿಸಲಾದ ದೊಡ್ಡ ತ್ರಿಕೋನಗಳು ಕ್ರಮವಾಗಿ ವಿಸ್ತರಿಸುತ್ತಾ ವರ್ಗ ಸಂಖ್ಯೆಯಾಗಿ ರೂಪಿಸುತ್ತದೆ. ಇಲ್ಲಿ ಹೇಳಿದ್ನಲ್ಲ ಅದೇ. ಓಕೆ ಫೈನ್. ನೆಕ್ಸ್ಟ್ ನೋಡೋಣ, ಕೋಚ್ ಹಿಮಚಕ್ಕೆ. ಮೊದಲು ತ್ರಿಕೋನದಿಂದ ಆರಂಭಿಸಿ ಪ್ರತಿ ಹಂತದಲ್ಲಿ ಅದರ ಬದಿಗಳ ಮಧ್ಯಭಾಗದಲ್ಲಿ ಹೊಸ ಸಣ್ಣ ತ್ರಿಕೋನಗಳನ್ನ ಸೇರಿಸಲಾಗ್ತಾ ಇದೆ. ನೀವು ನೋಡಬಹುದು, ಒಂದು ತ್ರಿಕೋನ, ನೆಕ್ಸ್ಟ್ ಸಣ್ಣ ಸಣ್ಣ ತ್ರಿಕೋನ, ಮತ್ತೆ ಇದ್ರ ಒಳಗಡೆನೂ ಸಹ ಸಣ್ಣ ಸಣ್ಣ ತ್ರಿಕೋನಗಳು ಇದಾವೆ. ಸೊ ಅದಕ್ಕೆ ಮತ್ತೆ ಡಿವೈಡ್ ಮಾಡಿ ತ್ರಿಕೋನ, ಆಮೇಲೆ ಮತ್ತೆ ಬಹಳ ಚಿಕ್ಕ ಚಿಕ್ಕ. ಓಕೆ, ಅದರ ಬದಿಗಳ ಮಧ್ಯಭಾಗದಲ್ಲಿ ಹೊಸ ಸಣ್ಣ ತ್ರಿಕೋನಗಳನ್ನ ಸೇರಿಸಲಾಗುತ್ತದೆ. ಇದರಿಂದ ಆಕೃತಿಯ ಅಂಚುಗಳು ಹೆಚ್ಚು ಸಂಕೀರ್ಣವಾಗುತ್ತಾ ಹೋಗುತ್ತವೆ. ಓಕೆ, ನೆಕ್ಸ್ಟ್ ಇದು ಇಷ್ಟು ಕಂಡುಹಿಡಿಯರಲ್ಲಿ ಆಯ್ತು. ನೆಕ್ಸ್ಟ್ ನಿಯಮಿತ ಬಹುಭುಜಾಕೃತಿಗಳ ಶ್ರೇಣಿಯಲ್ಲಿರುವ ಪ್ರತಿ ಆಕೃತಿಯ ಬಾಹುಗಳ ಸಂಖ್ಯೆಯನ್ನು ಎಣಿಸಿ. ಓಕೆ, ನಾವು ಆಲ್ರೆಡಿ ಇಲ್ಲಿ ಎಣಿಸ್ಬಿಟ್ಟಿದೀವಿ ಎಷ್ಟೆಷ್ಟಿದಾವೆ ಅಂತ ಹೇಳಿ. ಸೊ ಅದಕ್ಕೆ ಹೇಳಿದ್ನ ಈ ಪೇಜ್ ಇದು ಬಹಳ ವೆರಿ ಇಂಪಾರ್ಟೆಂಟ್ ಅಂತ. ನೀವು ಯಾವ ಸಂಖ್ಯೆ ಶ್ರೇಣಿಯನ್ನು ಪಡೆಯುವಿರಿ? ಓಕೆ, ಸಂಖ್ಯಾ ಶ್ರೇಣಿ ನಾವು ಹೇಳ್ಬಿಟ್ವಿ ಏನಂತ ಹೇಳ್ಬಿಟ್ಟು 3ರಿಂದ ಸ್ಟಾರ್ಟ್ ಮಾಡಿ ಎಣಿಕೆ ಸಂಖ್ಯೆಗಳು ಬಂದಿದೆ ನಮಗೆ ಅಂತ. ನಿಯಮಿತ ಬಹುಭುಜಾಕೃತಿಗಳ ಶ್ರೇಣಿಯಲ್ಲಿ ಪ್ರತಿ ಆಕೃತಿಯಲ್ಲಿರುವ ಶೃಂಗಗಳ ಸಂಖ್ಯೆನೂ ಸಹ ಬಗ್ಗೆ ನೋಡ್ರಿ. ಅದ್ ನೋಡಿರ್ಲಿಲ್ಲ, ಈಗ ನೋಡೋಣ. ನೀವು ಅದೇ ಸಂಖ್ಯೆಯ ಶ್ರೇಣಿಯನ್ನು ಪಡೆಯುವಿರಾ? ಇದು ಯಾಕೆ ಹೀಗಾಗತ್ತೆ ಅನ್ನೋದನ್ನ ವಿವರಿಸಬಲ್ಲಿರ? ಸೊ ಬನ್ನಿ ನೋಡೋಣ ಅದಕ್ಕೆ ಉತ್ತರ. ನಿಯಮಿತ ಬಹುಭುಜಗಳ ಬದಿಗಳ ಸಂಖ್ಯೆಯ ಕ್ರಮ 3 4 5 6 7 8 ಆಗಿದೆ. ಇದು 3ರಿಂದ ಪ್ರಾರಂಭವಾಗುವ ಎಣಿಕೆ ಸಂಖ್ಯೆಗಳ ಕ್ರಮವಾಗಿದೆ. ಹೌದಲ್ವಾ? 3ರಿಂದ ಸ್ಟಾರ್ಟ್ ಆಗಿದೆ. ಇಲ್ಲಿ ಸದ್ಯಕ್ಕೆ 10ರವರೆಗೆ. ನೆಕ್ಸ್ಟ್ ಪಾಯಿಂಟ್ ನೋಡೋಣ, ನಿಯಮಿತ ಒಂದು ಮೂಲೆಗಳು ಅಥವಾ ಶೃಂಗಗಳನ್ನ ನೋಡ್ರಿ ಅಂತ ಕ್ವಶನ್ ಅಲ್ಲಿ ಇತ್ತಲ್ವಾ. ನಿಯಮಿತ ಬಹುಭುಜಗಳ ಮೂಲೆಗಳ ಶೃಂಗಗಳ ಸಂಖ್ಯೆಯು ಕ್ರಮವು 3 4 5 6 7 8. ಏನಪ್ಪ ಶೃಂಗ ಅಂತ ಅಂದ್ರೆ ಇದರ ಒಂದು ತುದಿಗಳು, ಮೂಲೆಗಳು 1 2 3. ಇದಕ್ಕೆ 1, ಓಕೆ, 1 2 3 4. ಇಲ್ಲಿ 1 2 3 4 5. ಇಲ್ಲಿ 1 2 3 4 5 6. ಸೊ ಹಾಗೆ ಇದ್ರೊಳಗಡೆ ಏನ್ ಬಾಹುಗಳು ಸಂಖ್ಯೆಗಳಿದಾವಲ್ವಾ, ಸೇಮ್ ನಮಗೆ ಶೃಂಗಗಳ ಸಂಖ್ಯೆನೂ ಸೇಮ್ ಇರುತ್ತೆ. ಓಕೆ, ಬನ್ನಿ ಯಾಕೆ ಅಂತ ಹೇಳ್ಬಿಟ್ಟು ಕ್ವಶನ್ ಕೇಳಿದ್ದಾರೆ. ಹೌದು, ನಮಗೆ ಒಂದೇ ಕ್ರಮ ಸಿಗುತ್ತದೆ, ಏಕೆಂದರೆ ನಿಯಮಿತ ಭುಜಾಕೃತಿಗಳಲ್ಲಿ ಬದಿಗಳ ಸಂಖ್ಯೆ ಅಥವಾ ಬಾಹುಗಳ ಸಂಖ್ಯೆ ಮತ್ತು ಶೃಂಗಗಳ ಸಂಖ್ಯೆ ಸಮಾನವಾಗಿರುತ್ತೆ. ಅದಕ್ಕೋಸ್ಕರನೇ ಅವರು ಏನ್ ಹೇಳೋದು, ಅದನ್ನ ನಿಯಮಿತ ಬಹುಭುಜಾಕೃತಿಗಳು ಅಂತ ಹೇಳೋದು. ಓಕೆ ಫೈನ್. ಮೊದಲನೇ ಕ್ವಶನ್ ಆಯ್ತು. ಎರಡನೇ ನೋಡೋಣ. ಪೂರ್ಣ ನಕ್ಷೆ ರೇಖಾಚಿತ್ರಗಳ ಶ್ರೇಣಿಯಲ್ಲಿರುವ ಪ್ರತಿ ಆಕಾರದಲ್ಲಿನ ರೇಖೆಗಳ ಸಂಖ್ಯೆಯನ್ನು ಎಣಿಸಿ. ನೀವು ಯಾವ ಸಂಖ್ಯಾ ಶ್ರೇಣಿಯನ್ನು ಏನ್ ನಾನಿಲ್ಲ ಹೇಳಿದ್ನಲ್ವಾ, ಸೊ ಅದಕ್ಕೋಸ್ಕರ ಹೇಳಿದ್ದು ನೀವೇ ಆನ್ಸರ್ ಮಾಡ್ತೀರಾ ಅಂತ. ಪೂರ್ಣ ನಕ್ಷೆಗಳಲ್ಲಿ ಸೊ ರೇಖೆಗಳನ್ನ ಎಣಿಸ್ರಿ ಅಂದರೆ ಇಲ್ಲಿ 1, ಇಲ್ಲಿ 3, ಇಲ್ಲಿ 6, ಇಲ್ಲಿ 10, ಇಲ್ಲಿ 15. ಓಕೆ, ಸೀಕ್ವೆನ್ಸ್ ಏನ್ ಬರ್ತಾ ಇದೆ ಅಂತ ನೋಡಿ. 1 3 6 10 15. ಸೊ ಬನ್ನಿ ಅದನ್ನೇ ನೋಡಿ. ಮೊದಲ ಆಕೃತಿಯಲ್ಲಿರುವ ರೇಖೆಗಳ ಸಂಖ್ಯೆ 1,
ಎರಡನೇ ಆಕೃತಿಯಲ್ಲಿರುವ ರೇಖೆಗಳ ಸಂಖ್ಯೆ 3, ಮೂರನೇ ಆಕೃತಿಯಲ್ಲಿರುವ ರೇಖೆಗಳ ಸಂಖ್ಯೆ 6, ನಾಲ್ಕನೇ ಆಕೃತಿಗಳ ಸಂಖ್ಯೆ 10, ಐದನೇ ಆಕೃತಿಯಲ್ಲಿರುವ ರೇಖೆಗಳ ಸಂಖ್ಯೆ 15. ಆದ್ದರಿಂದ ಕ್ರಮವು 1, 3, 6, 10, 15 ಆಗಿದೆ. ಈ ಸಂಖ್ಯೆಗಳು ತ್ರಿಕೋನೀಯ ಸಂಖ್ಯೆಗಳಾಗಿವೆ. ನಮಗೆ ಆಲ್ರೆಡಿ ಗೊತ್ತು 1, 3, 10, 15. ನೆಕ್ಸ್ಟ್ ಕ್ವಶನ್ ಸೇಮ್ ಅದೇ ರೀತಿ ಪ್ಯಾಟರ್ನ್ ಬಗ್ಗೆನೇ ಇರೋದು. ಜೋಡಿಸಲಾದ ವರ್ಗಗಳ ಶ್ರೇಣಿಯ ಪ್ರತಿ ಆಕಾರದಲ್ಲಿ ಎಷ್ಟು ಚಿಕ್ಕ ವರ್ಗಗಳಿವೆ? ಇದು ಯಾವ ಸಂಖ್ಯಾ ಶ್ರೇಣಿಯನ್ನ ನೀಡುತ್ತದೆ? ಬನ್ನಿ, ಎಷ್ಟು ವರ್ಗಗಳಿದಾವೆ ಅಂತ ಹೇಳಿ ಕೇಳ್ತಿದ್ದಾರೆ. ದೊಡ್ಡ ವರ್ಗ ಅಲ್ಲ, ಚಿಕ್ಕ ವರ್ಗಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸೊ ಎಷ್ಟು ಚಿಕ್ಕ ವರ್ಗಗಳಿವೆ? ಇಲ್ಲಿ 1 ಇದೆ, 4 ಇದೆ, 9 ಇದೆ, 16 ಇದೆ, 25. ಆಲ್ರೆಡಿ ನಾವು ಎಣಿಸಿದೀವಿ, ಆಲ್ರೆಡಿ ನಾವು ಮಾಡಿದೀವಿ. ಇದು ಏನು ಸೀಕ್ವೆನ್ಸ್ ವಿನ್ಯಾಸ ಅಂತಾನು ಹೇಳಿದೀವಿ, ಇದು ವರ್ಗ ಸಂಖ್ಯೆಗಳು. ಸೊ ಅದನ್ನೇ ಹೇಳೋಣ, ಬರೆಯೋಣ. ನೋಟ್ಸ್ ಬರಿಬೇಕಲ್ವಾ? ಮೊದಲ ಆಕೃತಿಯಲ್ಲಿರುವ ಚೌಕಗಳ ಸಂಖ್ಯೆ 1, ಎರಡನೇ ಆಕೃತಿಯಲ್ಲಿರುವ ಚೌಕಗಳ ಸಂಖ್ಯೆ 4, ಮೂರನೇ ಆಕೃತಿಯಲ್ಲಿರುವ ಚೌಕಗಳ ಸಂಖ್ಯೆ 9, ನಾಲ್ಕನೇ ಆಕೃತಿಯಲ್ಲಿರುವ ಚೌಕಗಳ ಸಂಖ್ಯೆ 16, 5ರಲ್ಲಿ 25. ಆದ್ದರಿಂದ ಸೊ ನಾವು ಇಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಡಬೇಕು. ಈ ಕ್ರಮವು 1, 4, 9, 16, 25 ಆಗಿದೆ. ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಈ ಸಂಖ್ಯೆಗಳು ವರ್ಗ ಸಂಖ್ಯೆಗಳು. ಅಂದರೆ 1 ಸ್ಕ್ವೇರ್, 2 ಸ್ಕ್ವೇರ್, 3 ಸ್ಕ್ವೇರ್, 4 ಸ್ಕ್ವೇರ್, 5 ಸ್ಕ್ವೇರ್. 1 ಸ್ಕ್ವೇರ್, 2 ಸ್ಕ್ವೇರ್, 3 ಸ್ಕ್ವೇರ್, 4 ಸ್ಕ್ವೇರ್, 5 ಸ್ಕ್ವೇರ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಜೋಡಿಸಲಾದ ತ್ರಿಭುಜಗಳ ಶ್ರೇಣಿಯ ಪ್ರತಿ ಆಕಾರದಲ್ಲಿ ಎಷ್ಟು ಚಿಕ್ಕ ತ್ರಿಭುಜಗಳಿವೆ? ಸೊ ಈಗ ನಾವು ಚಿಕ್ಕ ತ್ರಿಭುಜಗಳನ್ನು ನೋಡಬೇಕಂತೆ. ಇದು ಯಾವ ಸಂಖ್ಯಾ ಶ್ರೇಣಿಯನ್ನು ನೀಡುತ್ತದೆ? ಇದೆ, ಆಲ್ರೆಡಿ ಮಾಡಿದ್ದೀವಲ್ವಾ? 1, 4, 9 ಇದೆ, 16 ಇದೆ, 25. ಇಲ್ಲಿ ನಾನು ವಿನ್ಯಾಸನೂ ಹೇಳಬಹುದು. ಏನು? ಇವು ವರ್ಗ ಸಂಖ್ಯೆಗಳು. ಆಲ್ರೆಡಿ ಈ ಪೇಜನ್ನು ಅದಕ್ಕೋಸ್ಕರ ಅಷ್ಟು ಡೀಟೇಲ್ ಆಗಿ ಮಾಡಿದ್ದಿದ್ದು. ಸೊ ಬನ್ನಿ, ಇಲ್ಲೆಷ್ಟಿದೆ? ಮೊದಲ ಆಕೃತಿಯಲ್ಲಿರುವ ತ್ರಿಭುಜಗಳ ಸಂಖ್ಯೆ 1, ಎರಡನೇ ಆಕೃತಿಯಲ್ಲಿರುವ ತ್ರಿಭುಜಗಳ ಸಂಖ್ಯೆ 4, ಮೂರನೇ ಆಕೃತಿಯಲ್ಲಿ 9, 4, 16, ಐದನೇ ಆಕೃತಿಯಲ್ಲಿ 25. ಹಾಗಾಗಿ ಕ್ರಮ ಏನಿದೆ? 1, 4, 9, 16, 25. ಇದು ಸಹ ವರ್ಗ ಸಂಖ್ಯೆಗಳಾಗಿವೆ. ಆದ್ದರಿಂದ 1 ಸ್ಕ್ವೇರ್, 2 ಸ್ಕ್ವೇರ್, 3 ಅಂದರೆ 1 ಸ್ಕ್ವೇರ್, 2 ಸ್ಕ್ವೇರ್, 3 ಸ್ಕ್ವೇರ್, 4 ಸ್ಕ್ವೇರ್, 5 ಸ್ಕ್ವೇರ್ ಅಂತ. ಓಕೆ, ಫೈನ್. ನೆಕ್ಸ್ಟ್ ಕ್ವಶನ್ ನೋಡೋಣ. ಓಕೆ, ಈ ಒಂದು ಪಾಠದ ಲಾಸ್ಟ್ ಕ್ವಶನ್ ಅನ್ನ ನೋಡೋಣ. ಕೋಚ್ ಹಿಮಚಕ್ಕಿಯ ಶ್ರೇಣಿಯಲ್ಲಿ ಒಂದು ಆಕಾರದಿಂದ ಮುಂದಿನ ಆಕಾರಕ್ಕೆ ಹೋಗಲು ಪ್ರತಿ ರೇಖಾಖಂಡ ಈ ರೀತಿಯಾಗಿ ಲೈನು, ಇದಕ್ಕೆ ರೇಖಾಖಂಡ ಅಂತ ಹೇಳ್ತೀವಿ. ಒಂದು ವೇಗ ತಡೆ ಅಂತ ಅಂದ್ರೆ ಸ್ಪೀಡ್ ಬಂಪ್ ಅಂತೀವಲ್ಲ, ವೇಗ ತಡೆಯಿಂದ ಬದಲಾಯಿಸಲಾಗುತ್ತದೆ. ಒಬ್ಬರು ಇದನ್ನು ಹೆಚ್ಚು ಹೆಚ್ಚು ಬಾರಿ ಮಾಡುತ್ತಿರುವಂತೆ ಬದಲಾವಣೆಗಳು ಅತಿ ಚಿಕ್ಕ ಚಿಕ್ಕ ರೇಖಾಖಂಡಗಳಿಂದ ಇನ್ನಷ್ಟು ಚಿಕ್ಕದಾಗುತ್ತೆ. ನೋಡಿದ್ವಲ್ವಾ ನಾವು ಅಲ್ಲಿ ಎಷ್ಟೆಷ್ಟು ಚಿಕ್ಕದಾಗಿ ಸಂಕೀರ್ಣವಾಗ್ತಿತ್ತು ಅಂತ. ಕೋಚ್ ಹಿಮಚಕ್ಕಿಯ ಪ್ರತಿ ಆಕಾರದಲ್ಲಿ ಒಟ್ಟು ಎಷ್ಟು ರೇಖಾಖಂಡಗಳಿವೆ? ಈಗ ನಾವು ಹುಡುಕ್ಬೇಕು ರೇಖಾಖಂಡಗಳು ಎಷ್ಟಿದೆ ಅಂತ ಹೇಳ್ಬಿಟ್ಟು. ಹಾಗಾದ್ರೆ ಎಣಿಸ್ಬೇಕು ನಾವು, ಇದಕ್ಕೆ ಅನುರೂಪವಾದ ಸಂಖ್ಯಾ ಶ್ರೇಣಿ ಯಾವುದು? ಹಾಗಾದ್ರೆ ಇದಕ್ಕೆ ನಾವು ಯಾವ ಒಂದು ಸಂಖ್ಯಾ ಶ್ರೇಣಿಯನ್ನ ಹೇಳ್ತೇವೆ ಅಂತೇಳಿ. ಉತ್ತರ 3, 12, 48 ಹಾಗೆ ಮುಂದಕ್ಕೆ ಹೋಗುತ್ತೆ. ಅವರು ಉತ್ತರವನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್ ನೋಡೋಣ. ಅಂದರೆ 4ರ ಘಾತಗಳ 3ರಷ್ಟು ಇರುತ್ತದೆ. ಈ ಶ್ರೇಣಿಯನ್ನು ಕೋಷ್ಟಕ 1ರಲ್ಲಿ ತೋರಿಸಲಾಗಿಲ್ಲ. ಸೊ ಹೌದು, ಇಲ್ಲಿ ಕೋಷ್ಟಕ 1 ಅಂತಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಮಾಡಿದ್ವಲ್ವಾ, ಈ ಒಂದು ಕೋಷ್ಟಕದಲ್ಲಿ ಕೋಷ್ಟಕ 1 ಮತ್ತೆ ಕೋಷ್ಟಕ 2ರಲ್ಲಿ ಈ ಕೋಷ್ಟಕಗಳನ್ನು ಮಾಡಿದ್ವಲ್ವಾ, ಅಲ್ಲಿ ಇದನ್ನ ತೋರಿಸಿಲ್ಲ ಅಂತ ಹೇಳ್ತಿದ್ದಾರೆ. ಓಕೆ ಫೈನ್, ಹಾಗಾದ್ರೆ ಹುಡ್ಕೋಣ. ಸೊ ಹಾಗಾದ್ರೆ ಎಣಿಸ್ಬೇಕಾ? ಇವನ್ನೆಲ್ಲ ಚಿಕ್ಕ 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 ರೇಖಾಖಂಡಗಳು ಅಂತಂದ್ರೆ ಈ ಲೈನ್ಸ್ ಇದಾವಲ್ಲ, ಅದನ್ನೇ 1, 2, 3 ಇದೇನೋ ಎಣಿಸ್ಬಿಟ್ವಿ, ಈಸಿ ಆಯ್ತು. 1, 2, 3, 4, 5, 6, 7, 8, 9, 10, 11, 12 ಇದನ್ನು ಆಯ್ತು. ಇದನ್ನು ಹೆಚ್ಚು ಕಡಿಮೆ ಎಣಿಸ್ತೀರಾ ಅನ್ಕೊಳ್ರಿ. ಇದನ್ನು ಎಣಿಸ್ತೀರಾ ಅನ್ಕೊಳ್ಳಿ, ಇದನ್ನ ಅಲ್ವಾ? ಸೊ ಇದಕ್ಕೋಸ್ಕರ ಒಂದು ಸಿಂಪಲ್ ಆಗಿರುವಂತಹ ಒಂದು ಮೆಥಡ್ ಇದೆ, ಒಂದು ಫಾರ್ಮುಲಾ ಇದೆ. ಅದೇನು ಅಂತ ಹೇಳ್ಬಿಟ್ಟು ನೋಡೋಣ. ಪ್ರತಿ ಆಕೃತಿಯಲ್ಲಿರುವ ರೇಖಾಖಂಡಗಳ ಸಂಖ್ಯೆಯನ್ನ 3 × 4ರ ಘಾತ n ಎಂದು ಬರೆಯಬಹುದು. 3 × 4 to the power of n ಅಂತೀವಿ ಎಂದು ಬರೆಯಬಹುದು. ಇಲ್ಲಿ n ಅಂತ ಅಂದ್ರೆ 0, 1, 2, 3, 4, 5. ಓಕೆ, ಇದು ಒಂದು ಫಾರ್ಮುಲಾ. ಇದನ್ನ ಎಲ್ಲಿಂದ ತಂದ್ರಿ ಅಂತ ಅಂದ್ರೆ ಅಲ್ಲೇ ಹಿಂಟಲ್ಲಿದೆ, ಅಲ್ಲಿಂದ ತಂದ್ವಿ. ಓಕೆ, ನೆಕ್ಸ್ಟ್. ಸೊ ಮೊದಲ ಆಕೃತಿಯಲ್ಲಿರುವ ರೇಖಾಖಂಡಗಳ ಸಂಖ್ಯೆಯನ್ನು ನೋಡೋಣ. ಮೊದಲ ಆಕೃತಿ ಅಂತಂದ್ರೆ ಇದನ್ನ ನಾವು n ಅಂತ ಅಂದ್ರೆ 0 ಅನ್ಕೊಳ್ಳೋಣ. 0 ಅನ್ಕೊಳ್ಳೋಣಲ್ಲ, 0, 1, 2, 3 n ಪ್ಲೇಸ್ ಅಲ್ಲಿ ಈ ನಂಬರ್ಸ್ ಗಳನ್ನ ಹಾಕೊಂಡು ಹೋಗ್ಬೇಕು ನಾವು. ಓಕೆ, ಹಾಗಾದ್ರೆ 3 × 4ರ ಘಾತ n ಜಾಗದಲ್ಲಿ ಫಸ್ಟ್ನೇ ಚಿತ್ರಕ್ಕೆ 0. ಸೊ 4ರ ಘಾತ 0 ಆದಾಗ ಅದರ ಬೆಲೆ 1, 3 1 3. ಸೊ ಬಂದಿದೆಯಲ್ವಾ? ಓಕೆ ಫೈನ್, ಬಂದಿದೆ. ನೆಕ್ಸ್ಟ್ ಎರಡನೇ ಆಕೃತಿಯಲ್ಲಿರುವ ರೇಖಾಖಂಡಗಳ ಒಂದು ಸಂಖ್ಯೆಯನ್ನ ನಾವು ಹುಡ್ಕೋಣ. ನಾನು ಕಂಟಿನ್ಯೂ ನಿಮ್ ಜೊತೆಗೆ ಮಾಡೋಣ ಅಂತ ಹೇಳಿಬಿಟ್ಟಿದ್ದೀನಿ. 3 × 4 to the power of n. 3 × 4ರ ಘಾತ 0 ಆಗಿತ್ತು. ನೆಕ್ಸ್ಟ್ 1, 3, 4ನ ಒಂದು ಸಲ ಬರಿಬೇಕಂತೆ. 3 4 12 ಸಿಕ್ತಾ? 12. ಓಕೆ ಫೈನ್. ನೆಕ್ಸ್ಟ್ ನೋಡೋಣ ಮೂರನೇ ಆಕೃತಿಯಲ್ಲಿರುವ ರೇಖಾಖಂಡಗಳ ಸಂಖ್ಯೆ. ಮೂರನೇ ಆಕೃತಿಯಲ್ಲಿರುವ
ಫಾಸ್ಟಾಗಿ ಬರೀತಾ ಇದ್ದೀನಿ. ರೇಖಾಖಂಡಗಳ ಸಂಖ್ಯೆಯನ್ನು ಹುಡುಕ್ಬೇಕು. ಈಗ 3ನೇ ಆಕೃತಿದು ಹುಡುಕ್ಬೇಕು ಅಲ್ವಾ. ಸೊ 2ವರೆಗೆ ಈಸಿಯಾಗಿ ಕೌಂಟ್ ಮಾಡಿಬಿಟ್ವಿ. ಮತ್ತೆ 3 × 4⁴ n. ಅಲ್ಲಿ n ಅನ್ನೋದು 0 ಆಯಿತು, 1 ಆಯಿತು, ಈಗ 2. ಓಕೆ, 3 × 4ನ 2 ಸಲ ಗುಣಿಸಿದಾಗ 4 4 16. 3 × 16 = 48. ಸೊ ಬಂದಿದೆಯಾ ನೋಡಿ 48. ಎಣಿಸಿ ನೀವು ಬೇಕಾದ್ರೆ, ಇಲ್ಲಿವರೆಗೆ ನಾವು ಎಣಿಸಬಹುದು, ಏನು ಪ್ರಾಬ್ಲಮ್ ಏನಿಲ್ಲ, ಎಣಿಸಿದಾಗ ಅಷ್ಟು ಬರುತ್ತೆ. ಈಗ ನೆಕ್ಸ್ಟ್ ಬರೋಣ 4ನೇ ಒಂದು ಆಕೃತಿ. ಓಕೆ, 4ನೇ ಸೇಮ್ ಇದೇ ಪ್ರೊಸೆಸ್. 4ನೇ ಆಕೃತಿಯಲ್ಲಿರುವ ರೇಖಾಖಂಡಗಳ ಸಂಖ್ಯೆ. ಓಕೆ, ಸೊ ಮತ್ತೆ ಅದೇ ಫಾರ್ಮುಲಾ ಮತ್ತೆ ಬರೆಯಕ್ಕೆ ಹೋಗಲ್ಲ. 4⁴ ಇತ್ತು, 4⁻3 ಮಾಡ್ತೀನಿ. 3 × 4 ಕ್ಯೂಬ್ ಅಂತಂದ್ರೆ 4 × 4 × 4 64 ಆಗುತ್ತೆ. 64 × 3 192 ಆಗುತ್ತೆ. ಓಕೆ, ಹಾಗಾದರೆ ಈ ಒಂದು ಚಿತ್ರದಲ್ಲಿ ನಮಗೆ 192 ರೇಖಾಖಂಡಗಳು ಸಿಗತ್ತೆ. ಸೊ ಇಲ್ಲಾಯ್ತು. ಈಗ ಇದನ್ನ ನೋಡೋಣ. ನಾವು 5ನೇ ಆಕೃತಿಯಲ್ಲಿರುವ ರೇಖಾಖಂಡಗಳ ಸಂಖ್ಯೆ ಅಂತ ಹೇಳ್ಬಿಟ್ಟು ಬರ್ಕೊಳ್ಳಿ. 3 × 4⁴. 3 × 4⁴ ಅಂತ ಅಂದರೆ ನಮಗೆ ಆಲ್ರೆಡಿ ಇಲ್ಲಿ 64 ಸಿಕ್ಕಿತ್ತು. 64 × 4 ಮಾಡಿದಾಗ 256 ಸಿಗತ್ತೆ. ಇದನ್ನ ಗುಣಿಸಿದಾಗ 768. ಹಾಗಾದರೆ ಕ್ರಮವು ಏನೇನು ಸಿಕ್ಕಿದೆ? 3 ಸಿಕ್ಕಿದೆ, 16 ಸಿಕ್ಕಿದೆ, 48 ಸಿಕ್ಕಿದೆ, 192 ಸಿಕ್ಕಿದೆ, ನೆಕ್ಸ್ಟ್ 768 ಸಿಕ್ಕಿದೆ. ನೆಕ್ಸ್ಟ್ ಮುಂದಿಂದು ಸಹ ನೀವು ಮಾಡ್ಬೋದು. ಹೇಗೆ? 3 × 4⁵ ಅಂತ ಹೇಳ್ಬಿಟ್ಟು ಮಾಡ್ಕೊಂಡು ಮಾಡ್ಬೋದು. ಓಕೆ, ಫೈನ್. ಸೊ ಅವರು ಅದಕ್ಕೋಸ್ಕರ ನೀವು ಇಲ್ಲಿ ಒಂದು ಅವ್ರ ಹಿಂಟನ್ನು ಕೊಟ್ಟಿದ್ದಾರೆ, ನಿಮಗೆ ಕಷ್ಟ ಆಗಬಾರ್ದು ಅಂತ. ಉತ್ತರ 3, 12, 48 ಹಾಗೆ ಕಂಟಿನ್ಯೂ ಆಗುತ್ತೆ ಅಂತ ಕೊಟ್ಟಿದ್ದಾರೆ ನೋಡಿ. 3, 12, 48 ಹಾಗೆ ಕಂಟಿನ್ಯೂ ಆಗುತ್ತೆ. ಓಕೆ, ಫೈನ್. ಓಕೆ, ಇಲ್ಲಿವರೆಗೆ ನಾವು ಮೊದಲನೇ ಒಂದು ಚಾಪ್ಟರ್ನ ಕಂಪ್ಲೀಟ್ ಮಾಡಿದ್ವಿ. ನನ್ನ ಒಂದು ಎಕ್ಸ್ಪ್ಲನೇಷನ್, ನನ್ನ ವಿಡಿಯೋಸ್ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.